ಹೊಸ ವರ್ಷದ ಆಚರಣೆಗೆ ಕೋವಿಡ್ನ ಯಾವುದೇ ಕಟ್ಟಪ್ಪಣೆಗಳಿಲ್ಲ. ಆದರೆ ಮಾಸ್ಕ್ ಧರಿಸುವುದು ಮಾತ್ರ ಕಡ್ಡಾಯ ಅಂತ ಸರ್ಕಾರ ಆದೇಶ ಮಾಡಿದೆ. ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಅಂತ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಕಟ್ಟುನಿಟ್ಟಿನ ನಿಯಮಗಳಿಲ್ಲ, ವರ್ಷಾಚರಣೆಗೆ ಬ್ರೇಕ್ ಹಾಕುವಂಥ ರೂಲ್ಸ್ಗಳಿಲ್ಲ. ಆದರೆ ಮಾಸ್ಕ್ ಧರಿಸಿ ನಿಮ್ಮ ಸುರಕ್ಷತೆ ನೀವೇ ಕಾಪಾಡ್ಕೊಳ್ಳಿ. ದಿನೇ ದಿನೇ ಕೋವಿಡ್ ಹಾಗೂ JN1 ಹೆಚ್ಚಳ ಆಗ್ತಾ ಇದೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಕೋವಿಡ್ ಪ್ರಕರಣಗಳು. ರಾಜ್ಯದಲ್ಲಿ 9 ಜನರ ಪೈಕಿ 4 ಜನ ಕೋವಿಡ್ ಪಾಸಿಟಿವ್ ಬೆಂಗಳೂರಿನಲ್ಲೇ ಸಿಗ್ತಾ ಇದೆ. ಈ ಹಿನ್ನೆಲೆ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯಗೊಳಿಸಿದೆ ರಾಜ್ಯ ಸರ್ಕಾರ. ಹೊಸ ವರ್ಷದ ಆಚರಣೆಯಲ್ಲಿ ಸಾಮಾಜಿಕ ಅಂತರ ಆ ಕಲ್ಪನೆಯೇ ಕಾಣೋದಿಲ್ಲ. ಕಲ್ಪನೆ ನಿಜಕ್ಕೂ ಕೂಡ ಸಾಧ್ಯವಿಲ್ಲ. ಇಷ್ಟೊಂದು ಕ್ರೌಡ್ನಲ್ಲಿ, ಇಷ್ಟೊಂದು ಜನಸಂದಣಿಯಲ್ಲಿ, ದಟ್ಟಣೆಯಲ್ಲಿ ಖಂಡಿತವಾಗೂ ಸಾಮಾಜಿಕ ಅಂತರ ಅದನ್ನು ಪರಿಕಲ್ಪನೆ ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಸರ್ಕಾರ ಸಾಮಾಜಿಕ ಅಂತರ ನಿಮ್ಮ ಸುರಕ್ಷತೆಗಾಗಿ ನೀವು ಕಾಯ್ದುಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆಗೆ ಮಾಸ್ಕ್ ಹಾಕೊಳ್ಳಿ. ಕೋವಿಡ್ ಸಂದರ್ಭದಲ್ಲಿ ಈಗ ಹೆಚ್ಚಾಗ್ತಾ ಇದೆ, ಮತ್ತು ಕೋವಿಡ್ ಹಾಗೂ JN1 ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ 9 ಪ್ರಕರಣಗಳು ಬಂದರೆ ಅದರಲ್ಲಿ 4 ಪ್ರಕರಣಗಳು ಬೆಂಗಳೂರಿನಲ್ಲಿಯೇ ಕಾಣಸಿಗ್ತಾ ಇದೆ. ಸೊ ಹೀಗಾಗಿ ಹೊಸ ವರ್ಷದ ಆಚರಣೆಯಲ್ಲಿ ಮೈ ಮರೆಯುವ ಮುನ್ನ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು ಅನ್ನೋದು ಆರೋಗ್ಯ ಇಲಾಖೆಯ ಸೂಚನೆಯಾಗಿದೆ. ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಸರ್ಕಾರದ ಈ ಸೂಚನೆಯನ್ನು ಯಾವ ರೀತಿ ಜನ ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ಜನ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇರುವ ಹಿನ್ನೆಲೆ ಪ್ರಕರಣಗಳನ್ನು ತಗ್ಗಿಸಬೇಕು ಅಂತ ಹೇಳಿದ್ರೆ ಜನ ಎಲ್ಲಿ ಹೆಚ್ಚಾಗಿ ಸೇರ್ತಾರೋ ಅಲ್ಲಿ ಹೋಗೋದನ್ನು ಕಡಿಮೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ ಸರ್ಕಾರ, ಆದರೆ ಸೂಚನೆಯನ್ನು ಕೊಡ್ತಾ ಇದೆ. ಜನರು ಕೂಡ ಜಾಗೃತರಾಗಿರಬೇಕು, ಜನ ನಿಮ್ಮ ಸುರಕ್ಷತೆಯನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ.